ನೋಡಿ ಈ ತೋಟದಲ್ಲಿ ಹೆಂಗೆ ಹೋಗ್ತಾ ಇದೀವಿ ಅಂತ. ಇದೊಂದು ಮಲೆನಾಡಿನ ತೋಟ. ನೋಡಿದ್ರಿ ಕಾಲು ಹಾದಿ. ತೋಟದ ಮಧ್ಯೆ ನಡೆಯೋಕೆ ಖುಷಿ ಆಗತ್ತಿಲ್ಲ. ನಾವು ಸಾಮಾನ್ಯವಾಗಿ ಬಯಲುಸೀಮೆಗಳಲ್ಲಿ ನೋಡ್ತಾ ಇರ್ತೀವಿ. ಅಲ್ಲಿರೋ ಕೃಷಿ ವಿಧಾನನೇ ಬೇರೆ. ಇಲ್ಲಿ ನೋಡಿ, ನಾವು ಬೇರೆ ಕಡೆಯಿಂದ ಬಂದಂಥವ್ರಿಗೆ ಈ ಮಲೆನಾಡಲ್ಲಿ ಓಡಾಡೋದೇ ಖುಷಿ ಆಗತ್ತೆ. ನೋಡಿ ಹೆಂಗಿದೆ ತೋಟಗಳು. ಅಡಿಕೆ ತೋಟ, ಮಧ್ಯದಲ್ಲಿ ಎಲ್ಲ ರೀತಿಯ ಉಪ ಬೆಳೆಗಳು. ನೋಡಿ ಇದ್ರ ಮೇಲೆ ಹೋಗ್ಬೇಕು ನಾವೀಗ. ಕಾರಣ ಸ್ವಲ್ಪ ಮುರಿದೋಗಿದೆ, ಟಪಕ್ಕಂತ ಬಿದ್ದೋಗ್ಬಿಟ್ರೆ ಕಷ್ಟ. ಓಕೆ. ನೋಡಿ ಗಾಳಿ, ಮರ ಎಷ್ಟು ಬೆಂಡಾಗಿದೆ ನೋಡಿ. ಈ ಅಡಿಕೆ ಮರ ಎಷ್ಟು ಬೆಂಡಾಗಿದೆ, ಆದರೂ ಮುರಿದೋಗಿಲ್ಲ. ಕಾಣಿಸ್ತಾ ಇದೆಯಾ ಎಷ್ಟು ಬೆಂಡಾಗಿದೆ ನೋಡಿ ಮರ. ಅಂದರೆ ಅಷ್ಟು ಒತ್ತಾಗಿದೆ ಮರಗಳು ನೋಡಿ. ಎಲ್ಲ 50, 60, 70 ವರ್ಷದ ಹಳೇ ಮರಗಳು, ತುಂಬ ಹಳೇ ಮರಗಳು. ಮುರಿಯೋದಿಲ್ಲ. ಯಾಕಂದರೆ ಮರ ಬೆಂಡಾಗೋದಷ್ಟೇ ಹೊರತು ಮುರಿಯೋದಿಲ್ಲ. ನೋಡಿ ಎಲ್ಲೂ ಮುರಿದಿಲ್ಲ, ಮರ ಬೆಂಡಾಗೋಗಿದೆ ಅಷ್ಟೇ. ಎಷ್ಟು ಚೆನ್ನಾಗಿರೋ ಜಾಗಗಳು ನೋಡಿ. ಇದು ನಮ್ಮ ಅಪ್ಪಟ ಮಲೆನಾಡು ನೋಡಿ. ಮತ್ತೆ ಒಂದು ಕಡೆಯಿಂದ ಒಂದು ಕಡೆ ಹಾರಕ್ಕೆ ಇದಾಗತ್ತೆ. ಇಲ್ಲಿ ನೋಡಿ, ಇದು ಕಾಲುವೆ. ಇದು ಮಳೆಗಾಲದಲ್ಲಿ ಈ ನೋಡಿ ಬರ್ತಾ ಇರತ್ತೆ, ನೀರು ಬರ್ತಾ ಇದೆ ಈ ಜಾಗದಲ್ಲಿ ನೋಡಿ. ನಮ್ಮಲ್ಲಿ ಏನು ಕಾಲುವೆಗಳಿರ್ತವೆ, ಇಲ್ಲಿ ನ್ಯಾಚುರಲ್ ಕಾಲುವೆಗಳಿದು. ನ್ಯಾಚುರಲ್ ಮೇಲಿಂದ ಇದು ಬರುತ್ತೆ. ಇಲ್ಲಿ ನೋಡಿರಿ ಕರಿಬೇವು ಗಿಡ ಬೆಳ್ಕೊಂಡಿದ್ದಾರೆ. ಇಲ್ಲಿ ಇದು ಕರಿಬೇವು ಗಿಡ. ಇಲ್ಲಿ ನಡೆದಾಡೋದೇ ಒಂದು ಸಾಹಸ ನಮಗೆಲ್ಲ ನೋಡಿ. ಸುರುಳಿ ಅಂತ ಹೂ ಬಿಡುತ್ತೆ, ಭಾಳ ಸ್ಮೆಲ್ ಇರುತ್ತೆ ಸರ್. ನೋಡಿ ಅದು ಸುರುಳಿ ಅಂತ ಹೂವಿನ ಗಿಡ. ಮುಂದೆ ಬನ್ನಿ, ಇವಾಗ ಹೇಳ್ತಾ ಇದೆ ನೋಡಿ ಫಾರ್ಮರು. ಇದು ನಡೆದಾಡೋದೇ ಒಂದು ಸಾಹಸ ನಮಗೆ. ಸುರುಳಿ ಹೂ ಅಂತ ಸರ್, ಮಳೆಗಾಲದಲ್ಲಿ ಹೂ ಬಿಡುತ್ತೆ, ಭಾಳ ಸ್ಮೆಲ್ ಇರುತ್ತೆ ಸರ್, ಭಾಳ ಪರಿಮಳ. ಸುರುಳಿ ಅಂತ ಹೂ ಇದು ಮಳೆಗಾಲದಲ್ಲಿ ಮಾತ್ರ ಬಿಡುತ್ತೆ, ಭಯಂಕರ ಸ್ಮೆಲ್ ಇರುತ್ತೆ ನೋಡಿ. ಇಂತೆಲ್ಲ ಅಂತ ಕಾಡು ಜಾತಿ ಗಿಡಗಳು ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ತೋಟ. ನಿಮಗಂತೂ ಖುಷಿ ಆಗುತ್ತೆ ಮಲೆನಾಡಲ್ಲಿ ಓಡಾಡೋಕ್ಕೆ ಅಂದರೆ. ನೋಡಿ ಒಂದೊಂದು ತೋಟ ಒಂದೊಂದು ಥರ. ಇಲ್ಲಿ ಹತ್ತಬೇಕು, ಇಳಿಬೇಕು, ಗುಡ್ಡದ ತೋಟಗಳು. ತುಂಬ ಖುಷಿ ಆಗುತ್ತೆ.